Tadaan! Hi guys, welcome back to my YouTube ಚಾನಲ್ ವಿಂಧ್ಯ ಲೈಫ್ ಸ್ಟೈಲ್. ಆ್ಯಂಡ್ ಇವತ್ತು ನಾನು ಸಂಡೇ ವ್ಲಾಗ್ ಮಾರ್ನಿಂಗ್ಗೆ ಶುರು ಮಾಡಿದ್ದೀನಿ. ಆ್ಯಂಡ್ ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಆ್ಯಂಡ್ ಈಗ ನಾನು ಈಗ ಆಲ್ರೆಡಿ ಟೈಮ್ ಬಂದು ಆಲ್ಮೋಸ್ಟ್ 12 ಆಗಿದೆ. ಇದು ಆಫ್ಟರ್ನೂನ್ ವಿಡಿಯೋ. ಆ್ಯಂಡ್ ಈಗ ನಾನು ಅಕ್ಕ ಇಬ್ಬರು ಕೂಡ ಹೊರಗಡೆ ಹೊರಟಿದ್ದೀವಿ. ಎಲ್ಲಿಗೆ, ಏನು ಎತ್ತ, ಆ್ಯಂಡ್ ಏನು ಶಾಪಿಂಗ್ ಮಾಡಿದ್ದೀವಿ ಕೂಡ ಅನ್ನೋದನ್ನು ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಡೋಂಟ್ ಮಿಸ್, ಲಾಸ್ಟ್ವರೆಗೂ ನೋಡಿ. ಹಾಗೆ ನನ್ನ ವೀಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ, ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡಿ ವಿಡಿಯೋ ನೋಡಿ. ಆ್ಯಂಡ್ ಪ್ಲೀಸ್ ಟು ಸಪೋರ್ಟ್ ಮೀ. ಎಲ್ಲಿ ಹೋಗ್ತಾ ಇದ್ದೀವಿ ಅನ್ನೋದನ್ನು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ನೀವು ಕೂಡ ನೋಡಿ, ಎಂಜಾಯ್ ಮಾಡಿ. ಥ್ಯಾಂಕ್ ಯು, ಬಾಯ್. ನಾನು ಅಕ್ಕ ಇಬ್ಬರು ಮನೆಯಿಂದ ಹೊರಟ್ವಿ. ಅದು ಆ್ಯಕ್ಚುಲಿ ಮಧ್ಯಾಹ್ನ ಆಗಿದ್ದು. ನಾವು ಎದ್ದಿದ್ದು ಲೇಟ್ ಆಗಿದ್ದರಿಂದ ಇವತ್ತು ನೆನ್ನೆ ಸಂಡೇ ಇತ್ತಲ್ವ, ಸೊ ಅದಕ್ಕೋಸ್ಕರ ಲೇಟ್ ಆಯಿತು. ಬ್ರೇಕ್ಫಾಸ್ಟ್ ಎಲ್ಲ ಕೂಡ ಲೇಟಾಗಿ ತಿಂದ್ವಿ. ನೋಡ್ತಾ ಇರ್ಬೋದು ತುಂಬಾ ಗಾಳಿ ಇತ್ತು. ನಾನು ಅಕ್ಕ ಎಲ್ಲಿಗೆ ಹೊರಟ್ವಿ ಅಂದ್ವಿ, ಮನೆ ಹತ್ರನೇ ಇದೆ, ಹತ್ರನೇ ನಮಗೆ ನಿಯರ್ ಬೈ ಇರೋದ್ರಿಂದ ನಾವು ವಾಕಲ್ಲೇ ಹೋದ್ವಿ. ತುಂಬ ಗಾಡಿ ಇತ್ತು. ನನ್ನ ಹೇರ್ಸ್ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು. ನಾನಂತೂ ಹಿಂದಕ್ಕೆ ಹಾಕಿನೇ ಸುಸ್ತಾಗೋಗ್ಬಿಡ್ದು. ಏನು ಫುಲ್ ಸುತ್ಕೊಂಡಕ್ಕೆ ಹೋಯಿತು. ಆ್ಯಂಡ್ ಈಗ ನಾವು ಎಂಟರ್ ಆದ್ವಿ ನಿಯರ್ ಬೈ ಇರೋ ವಿಶಾಲ್ ಮಾರ್ಟ್. ಆ್ಯಂಡ್ ಇಲ್ಲಿ ನನಗೆ ಡ್ರೆಸ್ಸಸ್ ಒಂದೊಂದು ಇಷ್ಟ ಆಗುತ್ತೆ, ಒಂದೊಂದು ಇಷ್ಟ ಆಗೋದಿಲ್ಲ. ಅದು ಕ್ವಾಲಿಟಿ ಆ್ಯಂಡ್ ಪ್ರೈಸ್ ಮೇಲೆ ಡಿಪೆಂಡ್ ಆಗುತ್ತೆ. ಎಲ್ಲನೂ ಓಕೆ ಅಂತಲೂ ಹೇಳೋಕ್ಕಾಗಲ್ಲ. ಆ್ಯಂಡ್ ಅಕ್ಕನೂ ಇನ್ನೂ ತೊಗೋಬೇಕು ಅಂತ ಇದರಿಂದ ನಾನು ಅಕ್ಕ ಇಬ್ಬರು ಬಂದ್ವಿ. ಆ್ಯಂಡ್ ನೀವೇ ನೋಡ್ತಾ ಇರ್ಬೋದು, ಒಂದೊಂದು ಚೆನ್ನಾಗಿದೆ, ಒಂದೊಂದು ಚೆನ್ನಾಗಿರಲಿಲ್ಲ. ಆ್ಯಂಡ್ ಅಕ್ಕನೂ ಕೂಡ ಅಲ್ಲಿ ಶಾಪಿಂಗ್ ಕೂಡ ಮಾಡ್ತಾ ಇದ್ದಾಳೆ. ಏನು ತೊಗೊಂಬಂದ್ಲು ಅಂತಲೂ ಕೂಡ ನಾನು ಶೇರ್ ಮಾಡ್ಕೊತೀನಿ ನಿಮ್ಮ ಹತ್ರ. ಆ್ಯಂಡ್ ಆ್ಯಕ್ಚುಲಿ ನನಗೆ ಇಲ್ಲಿ ತುಂಬಾ ಹೌಸ್ ಹೋಲ್ಡ್ ಏನು ಐಟಮ್ಸ್ ಇದೆ, ಅದನ್ನು ತುಂಬ ನನಗೆ ಇಷ್ಟ ಆಗುತ್ತೆ. ಡ್ರೆಸ್ಸಸಲ್ಲಿ ನನಗೆ ತುಂಬಾ ಇಷ್ಟ ಆಯಿತು. ಬಟ್ ಅದು ಟ್ರಾನ್ಸ್ಪರೆಂಟ್ ಆಗಿತ್ತು. ಆ್ಯಕ್ಚುಲಿ ಹೇಳಬೇಕು ಅಂದರೆ ಆಲ್ಮೋಸ್ಟ್ ಅದು 400 ರುಪೀಸ್ ಏನೋ ಇತ್ತು. ಬಟ್ ತುಂಬಾ ಟ್ರಾನ್ಸ್ಪರೆಂಟ್ ಆಗಿತ್ತು. ಅಕ್ಕಗೆ ತೋರಿಸ್ತಾ ಇದ್ದೀನಿ ಹಿಂಗಿದೆ ಓಕೆನಾ ಅಂತ. ಅವಳು ಇಷ್ಟು ನೋಡ್ತಾ ಇದ್ದಾಳೆ ಹೇಗಿದೆ ಅಂತ. ಬಿಕಾಸ್ ಅವಳಿಗೆ ಬೇಕಾಗಿರೋದ್ರಿಂದ ಅವಳ ಸೆಲೆಕ್ಷನ್ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ನಾನು ಪ್ರತಿಯೊಂದು ಅಷ್ಟೇ ನಾನೇ ತೊಗೊಂಡ್ರು ಅವಳ ಸೆಲೆಕ್ಷನ್ ನೋಡ್ಕೊತೀನಿ. ಬಿಕಾಸ್ ನಾನು ಅಷ್ಟು ಸೆಲೆಕ್ಷನ್ ಮಾಡೋಕ್ಕೆ ಬರಲ್ಲ. ಆಮೇಲೆ ಇಲ್ಲಿ ನಾನು ಅಕ್ಕ ಅಮ್ಮನಿಗೆ ಒಂದು ಚಪ್ಪಲ್ ತೊಗೊಳ್ಳೋಣ ಅಂತ ಬಂದ್ವಿ. ಅಂದರೆ ಡೈಲಿ ಯೂಸ್ ಮಾಡ್ಕೊಳ್ಳೋಕ್ಕೆ ಸ್ಲಿಪ್ಪರ್ಸ್ ನೋಡ್ತಾ ಇದ್ವಿ. ಇದು ನಾನು ಕೂಡ ಹಾಕಿ ನೋಡ್ತಾ ಇದ್ದೆ. ಆ್ಯಂಡ್ ಅಕ್ಕನೂ ಕೂಡ ಹಾಕಿ ಟ್ರೈ ಮಾಡ್ತಾಯಿದ್ಲು. ಇದು ಸೈಜ್ ಸಿಗಲಿಲ್ಲ, ತುಂಬ ಚೆನ್ನಾಗಿತ್ತು ಬಟ್ ಅದು ಸೈಜ್ ಸಿಗಲಿಲ್ಲ, ಅದರಿಂದ ನಾನು ತೊಗೊಳ್ಲಿಲ್ಲ. ಒಂದೇ ಒಂದು ಜೊತೆ ತೊಗೊಂಡಿದ್ದಾಳೆ ಅಕ್ಕ ಅಮ್ಮನಿಗೋಸ್ಕರ. ಆಮೇಲೆ ಅವಳು ಕೂಡ ಟ್ರೈ ಮಾಡ್ತಾ ಇದ್ದೆ, ಅದಾದರೂ ಚೆನ್ನಾಗಿರುತ್ತಾ ಡೈಲಿ ಯೂಸಿಗೆ ಅಂತ ಅಂದ್ಬಿಟ್ಟು. ಅವಳಿಗೂ ಅದು ಸೆಟ್ ಆಗಲಿಲ್ಲ ಅನಿಸುತ್ತೆ. ಆಮೇಲೆ ಹಾಗೆ ನೋಡಿಸ್ತಾ ಇದ್ದೆ ನಿಮ್ಗೆ ಏನೇನಿದೆ ಅಂತೆಲ್ಲ. ಆ್ಯಂಡ್ ಕುರ್ತೀಸ್ ಕೂಡ ಇದೆ, ಆ್ಯಂಡ್ ಮ್ಯಾಕ್ಸಿ ವೇರ್ಸ್ ಕೂಡ ಇದೆ. ಇಲ್ಲಿ ಬ್ಯಾಗ್ ಕಲೆಕ್ಷನ್ಸ್ ಕೂಡ ಇದೆ. ನನಗೆ ಇಲ್ಲಿ ಬ್ಯಾಗ್ ಕಲೆಕ್ಷನ್ಸ್ ತುಂಬ ಇಷ್ಟ ಆಗುತ್ತೆ. ಆ್ಯಕ್ಚುಲಿ ತುಂಬಾ ಕಮ್ಮಿ ಅಫೋರ್ಡಬಲ್ ಪ್ರೈಸಲ್ಲೇ ಬ್ಯಾಗ್ ಕಲೆಕ್ಷನ್ಸ್ ತುಂಬ ಚೆನ್ನಾಗಿದೆ. ಯಾರಾದರೂ ಹೋದರೆ ಖಂಡಿತವಾಗಿ ಪರ್ಚೇಸ್ ಮಾಡ್ಬೋದು. ಹಾಗೆ ಅಕ್ಕ ಗ್ಲಾಸ್ ತೊಗೋಬೇಕು ಅಂತ ಹೇಳ್ತಾ ಇದ್ದೋ, ಅಂದರೆ ಟೀ ಗ್ಲಾಸಸ್ ಬರುತ್ತಲ್ಲ ಆ ಥರ. ನನಗೆ ಇದು ತುಂಬಾ ಇಷ್ಟ ಆಯಿತು. ಈ ಬೈ ಒನ್ ಗೆಟ್ ಒನ್ ಫ್ರೀ ಏನಿದೆ, ಇದು ಅರೌಂಡ್ 40 ರುಪೀಸ್ ಇದೆ. ತುಂಬಾ ಚೆನ್ನಾಗಿತ್ತು. ನನ್ನ ಮನೇಲಿ ತುಂಬಾ ಈ ಥರ ಗ್ಲಾಸಸ್ ಇರೋದ್ರಿಂದ ಇರೋದನ್ನೇ ಯೂಸ್ ಮಾಡ್ತಾಯಿಲ್ಲ, ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಅದನ್ನು ತೊಗೊಂಡಿಲ್ಲ, ಸ್ಕಿಪ್ ಮಾಡಿದೆ. ಆ್ಯಂಡ್ ಕಲರ್ಸ್ ಮಾತ್ರ ತುಂಬ ಚೆನ್ನಾಗಿತ್ತು. ಹಾಗೆ ಇಲ್ಲೊಂದು ಮಗ್ ಕಾಣ್ತಿದೆಯಲ್ಲ, ಇದು ಸೆರಾಮಿಕ್ ಮಗ್, ತುಂಬಾ ಚೆನ್ನಾಗಿತ್ತು. ಬಟ್ 40 ರುಪೀಸ್ ಅಷ್ಟೇ ಆಫರ್ ಪ್ರೈಸಲ್ಲಿ. ತುಂಬ ಚೆನ್ನಾಗಿತ್ತು. ಬಟ್ ಏನಂದರೆ ಅದು ಸೆರಾಮಿಕ್ ಆಗಿರೋದ್ರಿಂದ ಕೆಳಗಡೆ ಬಿದ್ದರೆ ಹೊಡೆದೋಗೋ ಚಾನ್ಸಸ್ ತುಂಬಾ ಇದೆ. ಆ್ಯಂಡ್ ಅದು ಒಂದು ನೋಡ್ತಾ ಇರೋದು ಕ್ರ್ಯಾಕ್ ಕೂಡ ಆಗಿಬಿಟ್ಟಿತ್ತು. ಆಮೇಲೆ ಅದೇ ಅಂದ್ಕೊಂಡ್ವಿ, ಸುಮ್ಮನೆ ಹೊಡೆದೋದ್ರೆ ಸುಮ್ಮನೆ ಇದು ವೇಸ್ಟ್ ಅಲ್ವಾ ಅಂದ್ಬಿಟ್ಟು ತೊಗೊಳ್ಲಿಲ್ಲ. ಹಾಗೆ ಅವಳು ನೋಡ್ತಾನೆ ಇದ್ದಾಳೆ ಮಗ್, ಅವಳಿಗೆ ಯಾವ್ದಾದ್ರು ಸೆಲೆಕ್ಟ್ ಮಾಡ್ಕೊತಾನೆ ಇದ್ಲು. ಅವಳಿಗೆ ಯಾವುದು ಸೆಲೆಕ್ಟ್ ಆಗ್ತಾಯಿಲ್ಲ. ನಾನು ಕೂಡ ಹೇಳ್ತಾ ಇದ್ದೆ ಅದು ತೊಗೋ ಇದು ತೊಗೋ ಅಂತ. ಅವಳಿಗೆ ಕ್ಲೋಸ್ ಮಾಡುವಂತಹ ಬೇಕು ಅಂತ ಹೇಳ್ತಾ ಇದ್ಲು. ಸೊ ನಾನು ನನಗೇನು ಬೇಕೋ ನಾನು ನೋಡ್ತಾ ಇದ್ದೆ, ಅವಳಿಗೆ ಏನು ಬೇಕೋ ಅವಳು ನೋಡ್ತಾ ಇದ್ಲು. ಬಟ್ ನಾನಿನ್ನೂ ಪರ್ಚೇಸ್ ಮಾಡಲಿಲ್ಲ ಅಂತಲೇ ಹೇಳ್ಬೋದು. ಆ್ಯಂಡ್ ನನಗೆ ಇಲ್ಲಿ ಪರ್ಪಲ್ ಕಲರ್ ಇದೆಯಲ್ಲ, ಅದೊಂದು ತುಂಬಾ ಇಷ್ಟ ಆಯಿತು. ಅರೌಂಡ್ ಇದು 100 ರುಪೀಸ್, 99 ಮೀನ್ಸ್ 100 ಅಲ್ವಾ. ಇದು ತುಂಬಾ ಇಷ್ಟ ಆಯಿತು ನನಗೆ, ಯಾಕಂದರೆ ಕ್ಲೋಸು ಇದೆ, ಎಲ್ಲ ಚೆನ್ನಾಗಿದೆ. ಇದು ನಾನು ತೊಗೊಂಡೆ, ನಾನು ತೊಗೊಂಡಿದ್ದೀನಿ. ಇದನ್ನು ಯೂಸ್ ಕೂಡ ಮಾಡಿಬಿಟ್ಟೆ ಆಲ್ರೆಡಿ ನಾನು. ತುಂಬಾ ಚೆನ್ನಾಗಿದೆ ಇದು ಕೂಡ. ನಾನು ಅವಳಿಗೆ ತೋರಿಸ್ತಾ ಇದ್ದೀನಿ, ಲಿಡ್ ಇರೋದು ಬೇಕು ಅಂತೆಲ್ಲ, ನೋಡು ಅದು ಇದು ಚೆನ್ನಾಗಿದೆ ಅಂತೆಲ್ಲ. ಆ್ಯಂಡ್ ಆ ಕಡೆ ಇನ್ನೂ ಒಂದು ಬಾಕ್ಸಲ್ಲಿ ಇಟ್ಟಿದ್ರು. ಆ್ಯಂಡ್ ಅದನ್ನು ಕೂಡ ತೆಗೆದು ತೋರಿಸ್ತಾ ಇದ್ದೆ ಅವಳಿಗೆ, ನೋಡಿರಲಿ ಈ ಥರ. ಅದು ಏನಕ್ಕೆ ಹಂಗಿಟ್ಟಿದ್ದಾರೆ ಗೊತ್ತಿಲ್ಲ, ಡ್ಯಾಮೇಜ್ ಪೀಸಾ ಏನು ಅಂತ ಗೊತ್ತಿಲ್ಲ. ಬಟ್ ಆ ಥರ ಫುಲ್ ಒಳಗಡೆ ಇಟ್ಟಿದ್ದು, ಅದನ್ನು ಹುಡುಕಬೇಕಿತ್ತು.
ಅವಳು ಇದನ್ನು ತಗೋ ಅಂತ ಅಂದರೆ ಇದು ಚಿಕ್ಕ ಮಕ್ಳ ಥರ ಆಗುತ್ತೆ ಬೇಡ ಅಂತ. ನೀವೇನು ಸ್ಟೀಲ್ ಮಗ್ ನೋಡಿದ್ರಲ್ಲ ಅದು ತುಂಬಾ ಚೆನ್ನಾಗಿತ್ತು, ಕ್ವಾಲಿಟಿ ವೈಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಅದನ್ನು ನಾನು 3 ಏನೋ ತೊಗೊಂಡಿದ್ದು, ಬಟ್ ಅದಕ್ಕೂ ಒಂದು ಸ್ಟೋರಿ ಇದೆ, ನಾನು ಆಮೇಲೆ ಹೋಗ್ತಾ ಹೇಳ್ತೀನಿ. ಆ್ಯಂಡ್ ಇಲ್ಲಿ ನಾನು ಅಕ್ಕ ಟೀ ಸೋಸೋದನ್ನು ತೊಗೊತಾ ಇದ್ದಾಳೆ. ಅದು ತುಂಬಾ ಚೆನ್ನಾಗಿತ್ತು. 30 ರುಪೀಸ್ಗೆ ಆ 3 ಕೂಡ ವರ್ತ್ ಇಟ್ ಅಂತ ಅನಿಸುತ್ತೆ, ತೊಗೊಂಡ್ಳು. ಆ್ಯಂಡ್ ನಾನು ಇದು ಕೂಡ ಇಲ್ಲೇ ಬಿಟ್ಟು ಬಂದುಬಿಟ್ಟಿದ್ದೆ. ಸೊ ಮತ್ತೆ ಅದನ್ನು ತೊಗೊಂಡು ಹೋಗ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಗಿಫ್ಟಿಂಗ್ ಪರ್ಪಸ್ಸು ಕೂಡ ತುಂಬಾ ಚೆನ್ನಾಗಿರುತ್ತೆ. ಏನಂದರೆ ಈಗ ಮಗ್ ಫುಲ್ ಸೆಟ್ ಬರುತ್ತಲ್ವ, ಆ ಥರ ಕೊಡೋದ್ರದ್ದಾಗಲಿ ಎಲ್ಲದೂ ಚೆನ್ನಾಗಿರುತ್ತೆ. 99 ರುಪೀಸ್ ಏನೋ ಸ್ಟಾರ್ಟ್ ಆಗುತ್ತೆ ಆ ಥರ ಫುಲ್ ಸೆಟ್. ತುಂಬಾ ಚೆನ್ನಾಗಿದೆ. ಗಿಫ್ಟಿಂಗ್ ಪರ್ಪಸ್ಗೂ ಕೂಡ ಇಲ್ಲಿ ವರ್ತ್ ಇಟ್ ಅಂತಲೇ ಹೇಳ್ಬೋದು. ನಾವು ಬೇರೆ ಕಡೆ ತೊಗೊಳಕ್ಕೋದ್ರೂ ಮಿನಿಮಮ್ ನಾರ್ಮಲ್ ಸ್ಟೋರಲ್ಲೇ ಆದರೂ 200 300 ರುಪೀಸ್ ಹೇಳ್ತಾರೆ. ಬಟ್ ಇಲ್ಲಿ ಓಕೆ, ಆಫರ್ಡಬಲ್ ಆಗಿದೆ, ಚೆನ್ನಾಗಿದೆ. ಆ್ಯಂಡ್ ನಾನು ಕೂಡ ನೋಡ್ತಾ ಇದ್ದೀನಿ ಏನೇನು ತೊಗೊಳ್ಳೋದು ಅಂತ. ಬಟ್ ನನಗೆ ಯಾವುದು ಇಷ್ಟ ಆಗಲಿಲ್ಲ, ಈಗ ಇನ್ನು ಕಲೆಕ್ಷನ್ಸ್ ಬಂದಿರಲಿಲ್ಲ ಅನಿಸುತ್ತೆ ಅಲ್ಲಿ. ಆ್ಯಂಡ್ ಹಾಗೆ ನೆಕ್ಸ್ಟ್ ಇದಕ್ಕೆ ಬಂದ್ವಿ ಫ್ಲೋರಿಗೆ. ಇಲ್ಲಿ ಫುಲ್ ಏನಂದರೆ ಪ್ಲಾಸ್ಟಿಕ್ ಐಟಮ್ಸ್ ಆ್ಯಂಡ್ ಬೇಸಿಕ್ ನೀಡ್ಸ್ ಏನಿದೆ, ನಮ್ಮ ಸೂಪ್ಸ್ ಆ್ಯಂಡ್ ಎವ್ರಿಥಿಂಗ್ ಸಿಗುತ್ತಲ್ಲ ಆ ಥರ ಮಾತ್ರ ಅನಿಸುತ್ತೆ ಇದು. ಎವ್ರಿಡೇ ನೀಡ್ಸ್ ಅಂತಾರಲ್ಲ ಆ ಥರ. ಆ್ಯಂಡ್ ಅಕ್ಕ ಬಂದು ವಾಟರ್ ಬಾಟಲ್ ಕೂಡ ನೋಡ್ತಾ ಇದ್ವಿ, ವಿತ್ ಸ್ಟೀಲ್ ಇರುತ್ತಲ್ವ ಆ ಥರ. ಹಾಟ್ ಆ್ಯಂಡ್ ಕೋಲ್ಡ್ ಎರಡೂ ಯೂಸ್ ಮಾಡೋ ಥರ. ಬಟ್ ಇಲ್ಲಿ ಆಲ್ಮೋಸ್ಟ್ ಎಲ್ಲನೂ ಕೂಡ ಕೋಲ್ಡಲ್ಲೇ ಇತ್ತು. ಅವಳು ಯಾವುದೂ ತೊಗೊಂಡಿಲ್ಲ. ಅವಳಿಗೆ ಹಾಟ್ ವಾಟರ್ ಬೇಕಾಗಿರೋದ್ರಿಂದ, ಹಾಟ್ ವಾಟರ್ ಹಾಕುವಂಥ ಬಾಟಲ್ ಬೇಕಾಗಿರೋದ್ರಿಂದ ಹಾಟ್ ವಾಟರ್ನ ಸರ್ಚ್ ಮಾಡ್ತಾಯಿದ್ಲು, ಬಟ್ ಅದು ಸಿಗಲಿಲ್ಲ. ಆ್ಯಂಡ್ ಹಾಗೆ ನಾನು ಸ್ವಲ್ಪ ಫೇಸ್ ಟವಲ್ನ ನೋಡ್ತಾ ಇದ್ದೆ. ತುಂಬಾ ಚೆನ್ನಾಗಿತ್ತು. ಫೇಸ್ ಟವಲ್ ಕಲೆಕ್ಷನ್ಸ್ ಅಂದರೆ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಕಲರ್ಸ್ ಮೋರ್ ಲಿಟರಲಿ ನೈಸ್ ಅಂತ ನಾನು ಹೇಳ್ಬೋದು. ಆ್ಯಂಡ್ ಸೋಫಾ ಕವರ್ಸ್, ಮ್ಯಾಟ್ಸ್. ಆ್ಯಂಡ್ ನನಗೆ ಆಶ್ಚರ್ಯ ಆಗಿದ್ದು ಏನಂದರೆ ಈ ಪ್ಲ್ಯಾಂಟ್ಸ್, ಲೈಕ್ ಪ್ಲಾಸ್ಟಿಕ್ ಪ್ಲ್ಯಾಂಟ್ಸ್ ಬರುತ್ತಲ್ವ ಇಂಡೋರ್ಗಿಡೋದು, ಲಿಟ್ರಲಿ ಎಷ್ಟು ಕಾಸ್ಟ್ಲಿ ಇದೆ ಅಂದರೆ ಬೈ 1 get 1 ಫ್ರೀ ಆಫರಲ್ಲಿ 450ಗೆ 2. ತುಂಬಾ ಜಾಸ್ತಿ ಅನ್ನಿಸ್ತು. ಆ್ಯಕ್ಚುಲಿ ನಾವು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ರೆ ನಮಗೆ ಆಲ್ಮೋಸ್ಟ್ 200-300ಗೆ 4-5 ಪ್ಲ್ಯಾಂಟ್ಸ್ ಬರುತ್ತೆ. ಇಲ್ಲಿ 450ಗೆ 2, ಐ ಥಿಂಕ್ ಅದು ವರ್ತ್ ಇಟ್ ಅಲ್ಲ. ಬಟ್ ಕ್ವಾಲಿಟಿ ಓಕೆ, ಬಟ್ ಅದನ್ನು ರೆಗ್ಯುಲರಾಗಿ ನಾವೇನು ಇದು ಮಾಡಲ್ವಲ್ಲ, ಸೊ ಐ ಥಾಟ್ ವರ್ತ್ ಇಟ್. ಆ್ಯಂಡ್ ಇದು ತುಂಬಾ ಚೆನ್ನಾಗಿತ್ತು ನನಗೆ. ಲೈಕ್ ಕಾಶ್ಮೀರಿ ಟೈಪ್ ಪ್ರಿಂಟ್ ಬರುತ್ತಲ್ಲ, ಕಾಶ್ಮೀರಿ ಅನಿಸುತ್ತೆ ಈ ಥರ ಚೆನ್ನಾಗಿತ್ತು. ಮ್ಯಾಟ್ಸ್ ಎಲ್ಲ ಆ್ಯಂಡ್ ಕಾರ್ಪೆಟ್ಸ್, ಫ್ಲೋರಿಂಗ್ ಕಾರ್ಪೆಟ್ಸ್ ಎಲ್ಲ ತುಂಬಾ ಚೆನ್ನಾಗಿ ಇತ್ತು. ಇಲ್ಲೂ ಸ್ವಲ್ಪ ಕಿಚನ್ ಟವಲ್ಸ್ ಎಲ್ಲ ಇತ್ತು ಆ್ಯಂಡ್ ಫೇಸ್ ಟವಲ್ಸ್ ಎಲ್ಲ ಇತ್ತು, ನೋಡ್ತಾ ಇದ್ದೆ. ನನಗೆ ಯಾವುದು ಇಷ್ಟ ಆಗಲಿಲ್ಲ, ಬಟ್ ಚೆನ್ನಾಗಿದೆ. ಒಂದೊಂದು ತುಂಬ ಚೆನ್ನಾಗಿರೋದು ಕ್ವಾಲಿಟಿ ಕಮ್ಮಿ ಇತ್ತು. ಚೆನ್ನಾಗಿರೋವೆಲ್ಲ ಸ್ವಲ್ಪ ಕಲರ್ಸಲ್ಲಿ ಸಿಗಲಿಲ್ಲ. ಸೊ ಅದಕ್ಕೋಸ್ಕರ ನಾನು ತೊಗೊಂಡೋಕೆ ಹೋಗಲಿಲ್ಲ. ನೆಕ್ಸ್ಟ್ ಟೈಮ್ ಯಾವಾಗಾದರೂ ನೀಡೆಡ್ ಆಗಿದ್ದರೆ ಬಂದು ತಗೊಳ್ಳೋಣ ಅಂತ ನೋಡ್ತಾ ಇದ್ದೆ. ಸೊ ಹೇಗಿದ್ದರೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬರ್ತಾ ಇದೆಯಲ್ಲ, ಸೊ ಶಾಪಿಂಗ್ ಮಾಡಲೇಬೇಕಾಗುತ್ತೆ. ಸೊ ಆ ಟೈಮಲ್ಲಿ ಏನಾದರೂ ಬಂದು ತೊಗೊಂಡು ಹೋಗುವ ಅಂತ. ನನಗೆ ಆ ಗ್ರೇ ಕಲರ್ ಏನು ಹ್ಯಾಂಡ್ ಟವಲ್ ಇದೆ ಅದು ತುಂಬಾ ಇಷ್ಟ ಆಯಿತು. ಬಟ್ ಅದು ಜಸ್ಟ್ 2 ಪೀಸ್ ಅಷ್ಟೇ ಇದ್ದಿದೆ ಅದರೊಳಗಡೆ. ಸೊ ನೆಕ್ಸ್ಟ್ ಟೈಮ್ ಬಂದು ತೊಗೊಂಡು ಹೋಗೋಣ ಅಂತ ಅದನ್ನು ಅಲ್ಲೇ ಇಟ್ಬಿಟ್ಟು ಅದನ್ನ ಸರ್ಚ್ ಮಾಡ್ತಾನೇ ಇದ್ದೀನಿ, ಯಾವುದಾದ್ರೂ ಚೆನ್ನಾಗಿದೆಯಾ ಅಂತ. ಅದು ಕೂಡ ಇಷ್ಟ ಆಯಿತು, ಫೇಸ್ ಟವಲ್. ಇಲ್ಲಿ ಏನು ಶಾಪಿಂಗ್ ಸೆಂಟರ್ಸಲ್ಲಿ ಏನಾಗುತ್ತೆ ಅಂದರೆ ನಾವು ಬರೀ ಮೇಲೆ ನೋಡ್ಕೊಂಡು ಬರ್ತೀವಲ್ಲ, ಸೊ ಆವಾಗ ಕೆಳಗಡೆ ಇರೋವನ್ನ ಬಿಟ್ಬಿಟ್ಟು ಕೆಳಗಡೆನೂ ಕೂಡ ಹುಡುಕಿದ್ರೆ ತುಂಬಾ ಚೆನ್ನಾಗಿರೋ ಐಟಮ್ಸ್ಗಳು ಸಿಗುತ್ತೆ. ಆ್ಯಂಡ್ ಹಾಗೆ ನಾನು ಇದನ್ನು ಕೂಡ ನೋಡ್ತಾ ಇದ್ದೆ, ಗೊಂಬೆಗಳನ್ನೆಲ್ಲ ತುಂಬಾ ಇಷ್ಟ ಆಗುತ್ತೆ ನನಗೆ. ಆ ಥರ ಸ್ಟಫ್ಸ್ ಏನು ತುಂಬ ಇಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ನೋಡ್ತಾ ಇದ್ದೆ. ಅಕ್ಕ ಬಾಯ್ತಾ ಇದ್ಲು, ಇನ್ನು ಚಿಕ್ಕ ಮಗುನ ಬೇಡ ಅಂತೆಲ್ಲ. ಆ್ಯಂಡ್ ಇಲ್ಲೂ ನೋಡ್ತಾ ಇರ್ಬೋದು, ನಾನು ಅದನ್ನು ಕೂಡ ಇಟ್ಕೊಂಡಿದ್ದೆ. ಆ ಥರ ತುಂಬ ಇಷ್ಟ ಆಗುತ್ತೆ ನನಗೆ. ಎಲ್ಲಾದರೂ ಹೋದ್ರೆ ಕಣ್ಣಿಗೆ ಕಾಣಿದ್ರೆ ಫಸ್ಟ್ ಅದನ್ನು ಪಿಕ್ ಮಾಡ್ತೀನಿ. ಬಟ್ ನಾನು ಒಬ್ಬಳೇ ಹೋಗಿದ್ರೆ ಖಂಡಿತ ತೊಗೊತಾ ಇದ್ದೇನು. ಬಟ್ ಅಕ್ಕ ಇದ್ದಿದ್ದಕ್ಕೆ ಅವಳು ಅದು ಬೇಡ ಇದು ಬೇಡ ಅಂತ ಅವಳು ಸ್ವಲ್ಪ ಕಂಡೀಷನ್ಸ್ ಹಾಕ್ತಾಯಿದ್ಲು. ಆ್ಯಂಡ್ ನಾವು ವಿಶಾಲ್ ಮಾರ್ಟ್ ಶಾಪಿಂಗ್ ಮುಗಿಸ್ಕೊಂಡು ನೆಕ್ಸ್ಟ್ ರಾಯಲ್ ಮಾರ್ಟಿಗೆ ಬಂದ್ವಿ. ಅಲ್ಲೇ ಹತ್ರನೇ ಇದೆ ನಮಗೆ ಎರಡು ಕೂಡ. ಸೊ ರಾಯಲ್ ಮಾರ್ಟಿಗೆ ಬಂದ್ವಿ. ಅಕ್ಕ ಟವಲ್ ಕೂಡ ಹುಡುಕ್ತಾ ಇದ್ಲು, ತುಂಬಾ ಸಾಫ್ಟಾಗಿರುವಂಥ ಟವಲ್.
ನನಗೆ ವಿಶಾಲ್ ಮಾರ್ಟಲ್ಲಿ ಅಂಥ ಟವಲ್ ಕೂಡ ಸಿಗಲಿಲ್ಲ. ಒಂಥರ ಏನೋ ಒಂಥರ ಚೆನ್ನಾಗಿರಲಿಲ್ಲ, ನನಗದು ಇಷ್ಟನೇ ಆಗಲಿಲ್ಲ. ನನಗೆ ಇಷ್ಟ ಆಗೋದು ಅವಳಿಗೆ ಇಷ್ಟ ಆಗ್ತಾ ಇರಲಿಲ್ಲ, ಅವಳಿಗೆ ಇಷ್ಟ ಆಗ್ತಿರೋದು ನನಗೆ ಇಷ್ಟ ಆಗ್ತಾ ಇರಲಿಲ್ಲ. ಆ್ಯಂಡ್ ಕಡೆಗೂ ಇಬ್ಬರಿಗೂ ಎರಡು ಕಡೆನೂ ಯಾವುದೂ ಇಷ್ಟ ಆಗಿಲ್ಲ. ಆ್ಯಂಡ್ ರಾಯಲ್ ಮಾರ್ಟಲ್ಲಿ ಕೂಡ ತುಂಬಾ ಚೆನ್ನಾಗಿದೆ, ಬಟ್ ಕಂಪೇರ್ ಮಾಡಿಕೊಂಡ್ರೆ ರಾಯಲ್ ಮಾರ್ಟಲ್ಲಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತಲೇ ಹೇಳ್ಬೋದು, ಏನೇ ಸ್ಟಫ್ಸ್ ಆಗಿದ್ರೂ ಕೂಡ. ಬರೀ ಗ್ರೋಸರೀಸ್ ಮಾತ್ರ ನಮಗೆ ಡಿಸ್ಕೌಂಟಲ್ಲಿ ಸಿಗುತ್ತೆ, ಬಟ್ ಇನ್ನು ಮಿಕ್ಕಿದ್ದೆಲ್ಲ ಜಾಸ್ತಿನೇ ಇರುತ್ತೆ. ಆ್ಯಂಡ್ ಮನೆಗೆ ನಡ್ಕೊಂಡೇ ಹೋಗ್ತಾ ಇದ್ವಿ, ಜೋರು ಮಳೆ ಕೂಡ ಬಂದುಬಿಡ್ತು, ಬೇಗ ಮನೆಗೆ ಸೇರಿದ್ವಿ. ಮತ್ತು ಇದು ಸಂಜೆ ವ್ಲಾಗ್. ಭಾವ ಬಂದಿದ್ದರಿಂದ ಭಾವ ಜೊತೆ ಅವರಿಗೆ ಅಕ್ಕಂಗೆ ಕಾಟನ್ ಪಿಲ್ಲೋ ಬರುತ್ತಲ್ಲ, ಪ್ಯೂರ್ ಕಾಟನ್ ಪಿಲ್ಲೋ, ಅದನ್ನು ತೊಗೊಬೇಕು ಅಂತ ಇದ್ದು ತುಂಬ ದಿನದಿಂದ ಹೋಗಬೇಕು ಅಂದ್ಕೊಂಡಿದ್ವಿ, ಬಟ್ ಈ ಮಳೆಯಿಂದ ಹೋಗೋಕ್ಕಾಗಿರಲಿಲ್ಲ. ಈಗ ಭಾವ ಬಂದಿದ್ದರಿಂದ ನಾವು ಕಾರಲ್ಲೇ ಇಲ್ಲಿ ಬಂದ್ವಿ. ನೋಡ್ತಾ ಇದ್ದಾಳೆ ಯಾವ್ದು ತೊಗೊಳ್ಳೋದು ಅಂತಲ್ಲ, ಬಟ್ ಇವೆಲ್ಲ ತೊಗೊಂಡ್ರೆ ತುಂಬ ಬಾಳಿಕೆ ಬರುತ್ತೆ. ಈಗ ನಾರ್ಮಲಾಗಿ ನಾವು ಈ ವಿಶಾಲ್ ಮಾರ್ಟ್, ರಾಯಲ್ ಮಾರ್ಟ್ ಬೇರೆ ಅಂಗಡಿಗಳಲ್ಲೇ ತೊಗೊತೀವಲ್ವ, ಅದೆಲ್ಲ ಪ್ಯೂರ್ ಕಾಟನ್ ಆಗಿರಲ್ಲ. ಸೊ ಅಲ್ಲಿ ತೊಗೊಂಡ್ವಿ, ಮತ್ತು ಅಲ್ಲಿಂದ ನಮ್ಮ ರೆಗ್ಯುಲರ್ ಶಾಪಿಗೆ ಬಂದ್ವಿ. ಅಲ್ಲಿ ಕೂಡ ಟವಲ್ ನೋಡ್ತಾ ಇದ್ಲು. ಆ್ಯಂಡ್ ಇಲ್ಲಿ ಜಾಕೆಟ್ ತೋರಿಸಿದ್ರೆ ತುಂಬಾ ಚೆನ್ನಾಗಿತ್ತು. ಆಲ್ಮೋಸ್ಟ್ ಇದು 900 ರುಪೀಸ್ ಇದು ಪ್ರೈಸು. ಇದು ಉಲ್ಲನ್ ಟೈಪ್, ಮೇಲೆ ನೋಡೋಕ್ಕೆ ಚೆನ್ನಾಗಿದೆ, ಬಟ್ ಒಳಗಡೆ ಕ್ಲಾತ್ ಇದೆಯಲ್ಲ ಅದು ತುಂಬಾ ಚೆನ್ನಾಗಿರಲಿಲ್ಲ. ವಾಶ್ ಮಾಡಿದ್ರೆ ರಿಯಲಿ ಹೋಗ್ಬಿಡುತ್ತೆ ಅದು. ಸೊ ಅಕ್ಕ ವೇರ್ ಕೂಡ ಮಾಡ್ಕೊಂಡು ನೋಡಿದ್ಲು, ತುಂಬಾ ಚೆನ್ನಾಗಿ ಕಾಣ್ತಿತ್ತು, ಬಟ್ ಅದು ಹೋಗ್ಬಿಡುತ್ತೆ. ಆ್ಯಂಡ್ ಹಾಗೆ ಅಲ್ಲೂ ಶಾಪಿಂಗ್ ಮುಗಿಸ್ಕೊಂಡು ನನಗೆ ಪಾನಿಪುರಿ ಕಂಡ್ರೆ ನಾನು ತಿನ್ನಲೇಬೇಕು ಪಾನಿಪುರಿ. ಅದಕ್ಕೆ ಅಕ್ಕ ಸರಿ ಪಾನಿಪುರಿ ತಿಂದ್ಕೊಂಡು ಹೋಗೋಣ ಬಿಡು ಅಂದ್ಬಿಟ್ಟು ಅಲ್ಲಿ ಪಾನಿಪುರಿ ತಿಂದು ಹೊರಟ್ವಿ. ಆ್ಯಂಡ್ ಇಲ್ಲಿಗೆ ನನ್ನ ವೀಡಿಯೋ ಕೂಡ ಎಂಡ್ ಮಾಡ್ತೀನಿ. ಆ್ಯಂಡ್ ಸಾರಿ, ಇವತ್ತು ನಾನು ಏನೇನು ಶಾಪಿಂಗ್ ಮಾಡ್ತೀನಿ ತೋರಿಸೋಕ್ಕಾಗಿಲ್ಲ, ಬಟ್ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಟೇಕ್ ಕೇರ್, ಬಾಯ್.